ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಜೀವನದಿ ಕಾವೇರಿಯ ಸಂರಕ್ಷಣೆಗೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕೊಡಗು ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದವು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕೊಡಗು ಅಭಿವೃದ್ಧಿ ಸಮಿತಿ, ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮತ್ತಿತರ ಸಂಘಟನೆಗಳ ಪ್ರಮುಖರು ಕಾವೇರಿ ನದಿ ಕಲುಷಿತಗೊಳ್ಳುವುದನ್ನು ಮತ್ತು ನದಿ ದಂಡೆ ಒತ್ತುವರಿಯಾಗುವುದನ್ನು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭ ಕೊಡಗು ಅಭಿವೃದ್ಧಿ ಸಮಿತಿ ಜಿಲ್ಲಾಧ್ಯಕ್ಷ ಪ್ರಸನ್ನ ಭಟ್ ಮಾತನಾಡಿ, ಕೊಡಗು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹಾಗೂ ಕಾವೇರಿ ನದಿ ಹರಿಯುವ ಪ್ರದೇಶಗಳಲ್ಲಿ ಘನತ್ಯಾಜ್ಯ, ಪ್ಲಾಸ್ಟಿಕ್ ವಸ್ತುಗಳು, ಹೋಟೆಲ್ ಮತ್ತು ವ್ಯಾಪಾರಿಕ ತ್ಯಾಜ್ಯಗಳನ್ನು ನದಿಗೆ ಹಾಗೂ ನದಿ ತೀರದ ಪ್ರದೇಶಗಳಿಗೆ ಅಕ್ರಮವಾಗಿ ಎಸೆತಾ ಇರುವುದು ಅತ್ಯಂತ ವಿಷಾದನೀಯವೆಂದರು. ಬೆನ್ನೆಲುಬಾದ ರೈತರಿಗೆ ನಾವು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಮತ್ತು ಈ ಹೇಳಿಕೆಯನ್ನು ಮುಂದುವರಿಸ್ತೀನಿ. 20 ದಿನಗಳ ಹಿಂದೆ ಕೊಡಗು ಅಭಿವೃದ್ಧಿ ಸಮಿತಿಯು ನಮ್ಮೆಲ್ಲರ ಕನ್ನಡ ಪರ ರಕ್ಷಣಾ ವೇದಿಕೆಯವರು ಹಾಗೂ ರೈತರ ಮುಖಂಡರ ಜೊತೆ 20 ದಿನಗಳ ಹಿಂದೆ ಇವರಿಗೆ ಒಂದು ಜಿಲ್ಲಾಧಿಕಾರಿಗಳಿಗೆ ಕಾವೇರಿ ಉಳಿಸಿ, ತ್ಯಾಜ್ಯವನ್ನು ನೀರು ಬಿಡ್ತಿರೋದನ್ನು ಹಾಗೂ ಒತ್ತುವರಿಯಾಗಿರೋದನ್ನು, ಬಫರ್ ಝೋನಲ್ಲಿರುವಂಥ ಕಟ್ಟಡಗಳನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಕಾರ್ಯಕ್ಕೆ ಕೈ ಹಾಕಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ವಿ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಟ್ರಾನ್ಸ್ಫರ್ ಆಗೋ ಸಮಯ ಬಂತೋ ಏನೋ, ನೆಕ್ಸ್ಟ್ ಬಂದು ಜಿಲ್ಲಾಧಿಕಾರಿ ನೋಡ್ಕೊಳ್ಳಿ ಅನ್ನೋ ಮನೋಭಾವದಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಅದನ್ನಿನ್ನೂ ಕಾರ್ಯರೂಪಕ್ಕೆ ತಂದಿಲ್ಲ ಅನ್ನೋದು ನಮಗೆ ಮನದಟ್ಟಾದ ಮೇಲೆ ಎಲ್ಲ ನಮ್ಮ ರೈತರ ಮುಖಂಡರು, ಕನ್ನಡ ರಕ್ಷಣಾ ಪರ ವೇದಿಕೆಯವರೆಲ್ಲ ಇವತ್ತು ಪುನಃ 2ನೇ ಸರಿ ಬಂದಿದ್ದೀವಿ ಗಡುವು ಕೊಡಲಿಕ್ಕೆ. ಇದು ಅಂತಿಮ ಗಡುವಾಗಿ ನಾವು ಬಂದು ನಿಂತಿರೋದು. ಇವರು ಮುಂದೆ ಟ್ರಾನ್ಸ್ಫರ್ ಆಗಲಿ ಬಿಡಲಿ, ರೆಸಲ್ಯೂಷನ್ ಪಾಸ್ ಮಾಡಿ ಕ್ರಮ ಕೂಡಲೇ ಇವತ್ತೇ ಜರುಗಿಸಬೇಕು ಅಂತ ಒತ್ತಾಯಕ್ಕಾಗಿ ಇದು ಒಂದು ಗಡುವಿನ ಕಾರ್ಯಕ್ರಮ, ಒಂದು ಮನವಿ, ನಮ್ಮ ಗೌರವಕ್ಕಾಗಿ ಮನವಿ ಕೊಡ್ತಿದ್ದೇವೆ ಹೊರತು ಇದು ಗಡುವಿನ ಕಾರ್ಯಕ್ರಮ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ತಕ್ಷಣ ಇವರು ಮನವಿ ತಗೊಂಡ ತಕ್ಷಣ ಕಾರ್ಯಪ್ರವೃತ್ತರಾಗದೆ ಹೋದರೆ ಮುಂದಿನ ತಿಂಗಳು 21ನೇ ತಾರೀಕು ಒಂದು ಅಂದಾಜು ನಮ್ಮ ರೈತ ಮುಖಂಡರು ಮತ್ತು ನಮ್ಮ ಹೋರಾಟಗಾರರ ಕೂತು ತೀರ್ಮಾನ ಮಾಡಿ ಒಂದು ಅರಣ್ಯ ಭವನದಿಂದ ಜಿಲ್ಲಾಧಿಕಾರಿಗೆ ಸಂಪೂರ್ಣವಾಗಿ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ, ಸಾವಿರಾರು ಜನ ಬಂದು ಮುತ್ತಿಗೆ ಹಾಕಿ ಆ ಕಾರ್ಯ ಆ ಕ್ಷಣದಿಂದಲೇ ಆಗೋ ತನಕ ನಮ್ಮ ರೈತ ಮುಖಂಡರಾಗಲಿ, ಕನ್ನಡ ಪರ ಸಂಘಟನೆ ಆಗಲಿ, ಕೊಡಗು ಅಭಿವೃದ್ಧಿ ಸಮಿತಿ ಆಗಲಿ ಇದನ್ನು ಖಂಡಿತವಾಗಲೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಅವತ್ತು ಅಹಿತರ ಘಟನೆಗಳೇನಾರು ಆದರೆ ಜಿಲ್ಲಾ ಆಡಳಿತನೇ ನೇರ ಹೊಣೆ ಆಗುತ್ತೆ. ಆದ್ದರಿಂದ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಹೋರಾಟಗಾರರ ಪರವಾಗಿ ಕೂಡಲೇ ಇವತ್ತು ಮನವಿ ತಗೊಂಡ ತಕ್ಷಣ ಒಂದು ಮೀಟಿಂಗ್ ಕರೆದು ಇದರ ಬಗ್ಗೆ ತಕ್ಷಣ ಕಾರ್ಯಾಚರಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಹೈಕೋರ್ಟ್ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದೆ ಇಲ್ಲಿಯ ಸ್ಥಳೀಯ ಆಡಳಿತಗಳಿಗೆ. ಏನು ಬಫರ್ ಝೋನ್ ಜಾಗ ಇದೆ ಕಾವೇರಿದು, ಅದನ್ನೆಲ್ಲವನ್ನು ಕೂಡ ಸರ್ವೆ ಮಾಡಬೇಕು ಮತ್ತು ಯಾರೆಲ್ಲ ಕೊಳಚೆಯನ್ನು ಬಿಡ್ತಾರೆ ಅದ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡು ವರದಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಸರ್, ಈಗಾಗಲೇ ಹೈಕೋರ್ಟ್ದು ನಮಗೆ ಏನಂತ ಪ್ರತಿಯೊಂದು ನಮಗೆ ಮಾಹಿತಿ ತೊಗೊಂಡಿದ್ದೀವಿ. ಆದರೆ ಇಲ್ಲಿ ಕೆಲವರು ದೊಡ್ಡ ದೊಡ್ಡ ಉದ್ಯಮಿಗಳು, ಅವರ ಒಂದು ಇನ್ಫ್ಲೂಯೆನ್ಸ್ ನಡೀತಾ ಇದೆ. ಹೋಮ್ ಸ್ಟೇ ಅನ್ನೋದು ಸಣ್ಣ ಕಾನ್ಸೆಪ್ಟ್ ಇಟ್ಕೊಂಡು ರಿಸಾರ್ಟ್ ಕಾನ್ಸೆಪ್ಟ್ ಅನ್ನೋದು ದೊಡ್ಡ ದೊಡ್ಡ ಹೋಟೆಲ್ಗಳು, ಉದ್ಯಮಿಗಳು ಇವರ ಮೇಲೆ ಒತ್ತಡ ತರುವಂಥ ಕಾರ್ಯಕ್ರಮ ಆಗಿದೆ. ಕೋರ್ಟ್ಗೆ ಕೊಟ್ಟಂತಹ ತೀರ್ಪು ಸಹಿತ ಹಾಗೂ ಮನವಿ ಸಹಿತ ಇವರು ತಿರಸ್ಕೃತ ಮಾಡಿಕೊಂಡು ಇವರು ಅವ್ರ ಜೊತೆಗೆ ನಮಗೆ ಗೊತ್ತಿರೋ ಹಂಗೆ ಈಗ ಆಲ್ರೆಡಿ ನಮಗೆ ಮಾಹಿತಿ ಬಂದಂಗೆ ನಾವು ಅರ್ಜಿ ಕೊಟ್ಟು ಆದ ಮೇಲೆ ಒಂದು 20ಗಿಂತ 23 ನಮ್ಮ ಹೊಳೆ ಬದಿಯಲ್ಲಿ ಇವರು ಕನ್ವರ್ಷನ್ ಕೊಟ್ಟಿದ್ದಾರೆ.
ಅದು ಸಹಿತ ನಾವೀಗ ಆಲ್ರೆಡಿ ನಾವು ಇದ್ರ ಬಗ್ಗೆ ನಾವು ಮಾಹಿತಿ ಹಾಕಿದ್ದೀವಿ. ಇದು ನಾವು ಮನವಿ ಕೊಟ್ಟರು ಇನ್ನೂ ಹೊಳೆ ಪಕ್ಕದಲ್ಲಿ ಇವರು ಕನ್ವರ್ಷನ್ಗೆ ಆರ್ಡ್ರ್ ಮಾಡ್ತಿದ್ದಾರೆ ಅಂದರೆ ಇವ್ರು ನಿಜವಾಗ್ಲೂ ಕಾವೇರಿ ಬಗ್ಗೆ ಇವ್ರಿಗೆ ಚಿಂತನೆ ಇಲ್ದಿರೋರು. ಆದ್ದರಿಂದ ಇವತ್ತು ನಾವು ತಿರ್ಗಾ ಮತ್ತೊಮ್ಮೆ ಇವ್ರು ಕೊಡ್ತಿರೋದು ಯಾಕಂದರೆ ಕೂಡಲೇ ಅದನ್ನು ನಿಲ್ಲಿಸಬೇಕು. ನಾವು ಗಡುವು ಕೊಡ್ತಾನೇ ಇದ್ದೀವಿ. 20 ವರ್ಷದಿಂದ ಹೋರಾಟ ನಡೀತಿದೆ ಕಾವೇರಿದು. ಆದರೆ ಕಾವೇರಿ ಹೋರಾಟದ ಹಿಂದೆ ಅದನ್ನು ಹತ್ತಿಕ್ಲಿಕ್ಕೋಸ್ಕರ ಅವರು ಐಡಿಯಾ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರು ರೈತ ಮುಖಂಡರು, ಕನ್ನಡ ಪರ ರಕ್ಷಣಾ ವೇದಿಕೆಯವರೆಲ್ಲ ಹುಲಿಗಳು ಬಂದಂಗೆ ಬಂದಿದ್ದಾರೆ, ಹೇಡಿಗಳು ಬಂದಂಗೆ ಬಂದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಹೇಗಿರುತ್ತೆ ಅನ್ನೋದು ಜಿಲ್ಲಾಧಿಕಾರಿಗಳು ಕನಸಿನಲ್ಲೂ ನೆನೆಸ್ಕೊಳ್ಳೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಹಾಗೂ ರಾಜ್ಯ ಕಾರ್ಯದರ್ಶಿ ಎಂಎ ದಾವೂದ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಣ್ಣಯ್ಯ ಸೇರಿದಂತೆ ಕೊಡಗು ಅಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಲವ, ಕಾರ್ಯದರ್ಶಿ ಪ್ರಮೋದ್ ಸೇರಿದಂತೆ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ದ್ವೇಷ ಭಾಷಣ ವಿಧೇಯಕ ಮಂಡಿಸಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಸೋಮವಾರಪೇಟೆಯ ಬಿಜೆಪಿಯ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ವಿರೋಧ ವ್ಯಕ್ತಪಡಿಸಿದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ವಿಧಾನ ಪರಿಷತ್ ಅಧಿವೇಶನದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದೇಶ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಇದನ್ನು ಎತ್ತಿ ಹಿಡಿದು ವಿಧೇಯಕ ಮಂಡನೆ ಮಾಡಿದ್ದು, ಈ ವಿಧೇಯಕತೆ ಕೈಬಿಡುವಂತೆ ಮತ್ತು ಹಿಂಪಡೆಯುವಂತೆ ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ವಿರೋಧ ವ್ಯಕ್ತಪಡಿಸಲಾಯಿತು. ಗೃಹಲಕ್ಷ್ಮಿ ಹಣದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ, ಗೃಹಲಕ್ಷ್ಮಿ ಹಣದಿಂದ ಕಾಂಗ್ರೆಸ್ ಸರ್ಕಾರಕ್ಕೆ, ಗೃಹಲಕ್ಷ್ಮಿ ಹಣವನ್ನು ರದ್ದು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗೃಹಲಕ್ಷ್ಮಿ ಹಣವನ್ನು ಪಡೆದ ವಂಚಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗೃಹಲಕ್ಷ್ಮಿ ಹಣವನ್ನು ಪಡೆದೇ ವಂಚಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದುವಾದಿ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಹಿಂದುವಾದಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಂದರ್ಭ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಸರ್ಕಾರ ಜನರ ಸಂವಿಧಾನಬದ್ಧವಾದ ಜನರ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾ ಇದೆ. ಸರ್ಕಾರ ಏನೇ ತಪ್ಪು ಮಾಡಿದರೂ ಕೈಕಟ್ಟಿಕೊಂಡು ಸುಮ್ಮನಿರಬೇಕಾ? ಕಾಂಗ್ರೆಸ್ ಸರ್ಕಾರದ ಜನರ ಹಕ್ಕನ್ನು ಕಸಿದುಕೊಳ್ತಾ ಇದೆ ಎಂದರು. ಏನು ದ್ವೇಷ ಭಾಷಣದ ವಿಧೇಯಕವನ್ನು ಮಂಡನೆ ಮಾಡಿದರೆ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಹೋರಾಟ ನಡೆದಿದೆ. ಶಾಸಕರಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳೇ, ಇವತ್ತು ವಾಕ್ ಸ್ವಾತಂತ್ರ್ಯ ಏನು ಭಾರತದ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವನ್ನೇ ಒಂದು ರೀತಿಯಲ್ಲಿ ಅವರ ಹಕ್ಕನ್ನು ಮೊಟಕುಗೊಳಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ವಾಕ್ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಆ ಪತ್ರಿಕಾರಂಗವನ್ನು ಕೂಡ ಒಂದು ರೀತಿಯಲ್ಲಿ ಮೊಟಕುಗೊಳಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ವಿರೋಧ ಪಕ್ಷದ ಹಕ್ಕುಗಳನ್ನು ಕಿತ್ತುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಉದಾಹರಣೆಗೆ ಯಾವುದೇ ಭ್ರಷ್ಟಾಚಾರ ನಡೆದಾಗ ಅದನ್ನು ಮೊದಲು ಬೀದಿಗಿಳಿಯುವಂಥವರು ಅಲ್ಲಿಯ ಶಾಸಕರು ಇರ್ಬೋದು, ಅದರ ಜೊತೆಗೆ ಜನಪ್ರತಿನಿಧಿಗಳಿರ್ಬೋದು, ಸಾರ್ವಜನಿಕರು ಅದನ್ನು ಬೀದಿಗಿಳಿಯುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಅದಕ್ಕೆ ಎನ್ಕ್ವೈರಿ ಮಾಡಲಿಕ್ಕೆ ನಾವು ಒತ್ತಾಯವನ್ನು ಹಾಕ್ತೇವೆ, ಎನ್ಕ್ವೈರಿ ಆಗ್ತದೆ. ಎನ್ಕ್ವೈರಿ ಆದಾಗ ಅದರ ನಿಜಾಂಶ ಬರುವಂಥ ವ್ಯವಸ್ಥೆ ಕೂಡ ಆಗ್ತದೆ. ನಿಮಗೆ ಒಂದು ಉದಾಹರಣೆನ ಹೇಳಿಕ್ಕೆ ಇಚ್ಛೆ. ಈ ಸಂದರ್ಭ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಾತನಾಡಿ, ಈ ಕಾಯ್ದೆ ವಿರೋಧ ಪಕ್ಷ ಮತ್ತು ಸಂಘ ಸಂಸ್ಥೆಗಳಿಂದ ಬಗ್ಗು ಬಡಿಯಲು ತಂದಿರುವ ಕಾಯ್ದೆ ಆಗಿದೆ ಎಂದರು. ಎಂಥ ಸರ್ಕಾರ ಇದೆ ಅನ್ನುವಂಥದ್ದು ಬಹುಶಃ ಕಳೆದ 2.5 ವರ್ಷಗಳಿಂದ ತಾವೆಲ್ಲ ಅದನ್ನು ಮಾಡಿದ್ದೀರಿ, ಅನುಭವಿಸಿದ್ದೀರಿ. ಯಾವ ರೀತಿಯಾಗಿ ವಿರೋಧ ಪಕ್ಷಗಳನ್ನು ಅಥವಾ ಬೇರೆ ಬೇರೆ ವಿಧ ಸಂಘಟನೆಗಳನ್ನು ಹೇಗೆ ದಮನ ಮಾಡೋದು, ಅವರನ್ನು ಬಗ್ಗು ಪಡೆಯೋದು ಅನ್ನುವಂಥ ಒಂದೇ ಚಿಂತನೆ, ಅಭಿವೃದ್ಧಿ ಇನ್ನೊಂದರ ಬಗ್ಗೆ ಎಲ್ಲ ಮಾತಾಡಿದವರು ಮಾತಾಡಿರ್ಬೋದು ಅಂತ ನಾನು ಯೋಚನೆ ಮಾಡುತ್ತೇನೆ. ಇವತ್ತು ಭಾಳ ಒಂದು ಮುಖ್ಯವಾದ ಕಾಯ್ದೆ ಅಂತ ಅವರ ಪ್ರಕಾರ ಜನ ವಿರೋಧಿ ಕಾಯ್ದೆ. ಇವತ್ತು ಹೇಟೆಡ್ ಸ್ಪೀಚ್ ಅಂತ ಏನಿದೆ, ಸಾರ್ವಜನಿಕವಾಗಿ ಭಾಷಣ ಮಾಡುವಂಥದ್ದು ಅಥವಾ ನೀವು ಯಾರಾದರೂ ಒಬ್ಬ ವ್ಯಕ್ತಿಗೆ ಹೀಗೆ ಕೈ ತೋರಿಸಿದ್ರು ಅದು ಅಫೆನ್ಸ್ ಅಂತ ಹೇಳುವ ರೀತಿಯಲ್ಲಿ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ. ಬಾರಿಗೆ 50,000 10 ವರ್ಷ ಶಿಕ್ಷೆ, 2ನೇ ಬಾರಿ ಆದರೆ ಲಕ್ಷ, ಮತ್ತೆ ಶಿಕ್ಷೆ ಜಾಸ್ತಿ, ಈ ರೀತಿಯಾಗಿ ಎಲ್ಲ ಮಾಡಿದ್ದಾರೆ. ಇವತ್ತು ಏನು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುತ್ತದೆ, ಬೇರೆ ಬೇರೆ ವರ್ಗಗಳ
ಧರ್ಮದ ಆಧಾರದ ಮೇಲೆ ಯಾರಾದರೂ ಭಾಷಣ ಇನ್ನೊಂದು ಮಾಡೋದು ಇದ್ದರೆ ಅದಕ್ಕೆ ಆಲ್ರೆಡಿ ಕಾಯ್ದೆ ಇದೆ. ಇವತ್ತು ಹೊಸ BNS ಇರ್ಬೋದು ಅಥವಾ ಭಾರತೀಯ ನೀತಿ ಸಂಹಿತೆ ಅಥವಾ IPC, ನಮ್ಮ ಹಳೆಯದು DNSS ಅಥವಾ CRPC, ಅದು ಎಲ್ಲದರಲ್ಲೂ ಇದಕ್ಕೆ ಪ್ರಾವಿಷನ್ ಇದೆ, ಆಲ್ರೆಡಿ ಇದೆ. ಯಾರು ಒಂದು ಸಮಾಜದಲ್ಲಿ ಅಶಾಂತಿ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಗುಂಪಿನ ಅಥವಾ ನಾವೇ ಇಲ್ಲಿ ಸೇರಿರೋದು ಅನ್ಲಾಫುಲ್ ಅಸೆಂಬ್ಲಿ ಅಂತ ಆದರೆ ಕಾನೂನು ಬಾಹಿರ ಅಂತ ಹೇಳಿ 144 ಹಾಕಿ ಅಂತ ಹಾಕಲೇಬೇಕಿಲ್ಲ. ಗುಂಪು ಸೇರಿದವರು ಕಾನೂನು ಬಾಹಿರ ಆಗ್ತದೆ. ಇದು ಎಲ್ಲದಕ್ಕೂ ಅದರಲ್ಲಿ ಹೊಸ ಕಾಯ್ದೆ ಪ್ರಕಾರ 192ರಿಂದ 196 ಹಿಂದಿನ IPCಯಲ್ಲಿ 153A ಅಥವಾ 153 ಇದು ಎಲ್ಲವೂ ಇತ್ತು. ಮತ್ತು ಈ ಕಾಯ್ದೆ ಯಾಕೆ ಅಲ್ಲಿ ಇನ್ನೊಂದು ಸೆಂಟೆನ್ಸ್ ಬೇರೆ ಸೇರಿಸ್ಬಿಟ್ಟಿದ್ದಾರೆ. ಈ ಕಾಯ್ದೆ ಜೊತೆಗೆ ಈ BNS ಕೂಡ ಅಪ್ಲೈ ಆಗ್ತದೆ. ಮತ್ತು ಈ ಕಾಯ್ದೆ ಯಾಕೆ ಅಲ್ಲಿ ಒಂದು ಶಬ್ದ ಹಾಕಿದ್ದಾರೆ, ಮೊಟಾಯಿಸ್ ಎಲ್ಲ ಅಪ್ಲೈ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ. ಅಂದರೆ ಉದ್ದೇಶ ಏನು, ಕಾಯ್ದೆಯ ಉದ್ದೇಶ ಹಾಕಿದ್ದಾರೆ. ಅದರಲ್ಲಿ ನೋಡ್ತೇನೆ ಆ ಕಾಯ್ದೆ ಉದ್ದೇಶ ಏನಂದರೆ ಸಮಾಜದಲ್ಲಿ ಅಶಾಂತಿ ಮಾಡೋದು, ರಿಲಿಜನ್ ಅಥವಾ ಧರ್ಮಗಳ ಮಧ್ಯೆ ಒಂದು ದ್ವೇಷ ಭಾವನೆ ಹುಟ್ಟಿಸುವ. ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣದ ವಿರುದ್ಧ ಒಂದು ವಿಧೇಯಕವನ್ನು ಮಂಡನೆ ಮಾಡಿದೆ. ಇದರಲ್ಲಿ ಜನಸಾಮಾನ್ಯರು ಯಾವುದೇ ದ್ವೇಷದ ಭಾಷಣಗಳನ್ನು ಮಾಡಬಾರ್ದು. ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಮಾಡಿದರೆ ಅವರಿಗೆ 1 ರಿಂದ 7 ವರ್ಷ ಕಠಿಣ ಸಜೆ ಹಾಗೂ 50,000 ದಂಡ. ಇದೇ ಅಪರಾಧ ಪುನರಾವರ್ತನೆ ಆದರೆ 10 ವರ್ಷದವರೆಗೆ ಕಾರಾಗೃಹವಾಸ ಅಂತ ಹೇಳ್ತಕ್ಕಂಥ ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ಈ ಕಾಂಗ್ರೆಸ್ಸಿನ ವಿಧೇಯಕನ ನೋಡಿದರೆ 1975ರಲ್ಲಿ ಇಂದಿರಾ ಗಾಂಧಿ ಅವರು ಯಾವ ರೀತಿ ತುರ್ತು ಪರಿಸ್ಥಿತಿಯನ್ನು ಏರಿ ಈ ದೇಶದಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ಒಂದು ಸ್ವಾತಂತ್ರ್ಯದ ಹಕ್ಕನ್ನು ಯಾಕೆ ಮುಟುಕುಗೊಳಿಸಿದ್ರು, ಅದೇ ಉದ್ದೇಶ ಇಟ್ಟುಕೊಂಡು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಮೇಲ್ನೋಟಕ್ಕೆ ಇದು ಕಂಡು ಬರ್ತಾ ಇದೆ. ಈ ಭಾಷಣಗಳಿರ್ಬೋದು ಅಥವಾ ಮಾತುಗಳಿರ್ಬೋದು ವ್ಯಕ್ತಿಗೆ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಹಕ್ಕು. ಅವನಿಗೆ ಹೇಗೆ ತೋಚಿತೋ ಅದನ್ನು ಮಾತಾಡುವ ಹಕ್ಕು ಅವನಿಗಿರುತ್ತೆ. ಅದು ದ್ವೇಷ ಅಂತ ಹೇಳುವಂಥದ್ದನ್ನು ಈಗಲೇ ನಿರೂಪಣೆ ಮಾಡಲಿಕ್ಕೆ ಯಾವುದೇ ಸರ್ಕಾರಕ್ಕೆ ಹಕ್ಕಿಲ್ಲ. ಅದು ಜನರ ಬಾಯಿಂದ ಬಂದ ನಂತರ ಅದನ್ನು ಅಧ್ಯಯನ ಮಾಡಿ ಅದರ ಮೇಲೆ ಚರ್ಚೆ ಮಾಡಿ ಮಾಡಬೇಕಾಗುತ್ತೆ. ಆದರೆ ಈಗಲೇ ಈ ಸಂದರ್ಭ ಪಕ್ಷದ ಪ್ರಮುಖರಾದ BB ಭಾರತೇಶ್, ಮಾದಪ್ಪ, ಹರಪಳ್ಳಿ ರವೀಂದ್ರ, ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷ ಮಹೇಶ್ ತಿಂಬಯ್ಯ, ಮಂಡಲ ಅಧ್ಯಕ್ಷ ಗೌತಮ್ ಗೌಡ, ಸೋಮೇಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸಣ್ಣ ನೀರಾವರಿ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕೃಷಿ ಜಮೀನುಗಳಿಗೆ ನೀರಾವರಿ ಉದ್ದೇಶಕ್ಕಾಗಿ ಕೊಳವೆ ಬಾವಿ ಕೊರೆಸುವ ಉದ್ದೇಶದಿಂದ SCT TSP ಯೋಜನೆಯಡಿ ಆಯ್ಕೆಯಾದ 30 ಫಲಾನುಭವಿಗಳಿಗೆ ಆದೇಶ ಪ್ರತಿಯೊಂದ ಶಾಸಕ ಡಾಕ್ಟರ್ ಮಂತ್ರಗೌಡ ಪಕ್ಷದ ಕಚೇರಿಯಲ್ಲಿ ವಿತರಿಸಿದರು. ನಂತರ ಮಾತನಾಡಿದವರು, ಜಿಲ್ಲೆಯ ಉಸ್ತುವಾರಿ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದ ಬೋಸರಾಜ್ ಅವರು ತಮ್ಮ ಕ್ಷೇತ್ರಕ್ಕೆ ಈಗಾಗಲೇ 50 ಬೋರ್ವೆಲ್ಗಳನ್ನು ನೀಡಿದ್ದು, ಮುಂದಿನ 12 ತಿಂಗಳಲ್ಲಿ ಇನ್ನೂ 50 ಬೋರ್ವೆಲ್ಗಳಿಗೆ ಅನುಮತಿ ನೀಡಲಿದ್ದಾರೆಂದರು. 50 ಜನ ನಾವು ಯಾಕೆ ಇದು ಮಾಡ್ತಾ ಇದೀವಿ ಅಂತಂದ್ರೆ ಸರ್ಕಾರ ಬಡವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿನ ಕೈ ಜೋಡಿಸ್ಬೇಕು ಅಂತ ಆಸೆ ಇದೆ. ಇದರಲ್ಲಿ ನೀವೇನು ಒಂದು ಅರ್ಧ ಎಕರೆ 1 ಎಕರೆ ಏನು ಜಮೀನು ನಮ್ಮ ರೈತರಲ್ಲಿ ಇರ್ತಾರೆ ಅವ್ರಿಗೆ ನೀರಾವರಿಗೆ ಒದಗಿಸಕ್ಕೆ ಒಂದು ಅವಕಾಶ. ವಿಶೇಷವಾಗಿ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ ಸರ್ ಅವರು ನಮಗೆ ಈ ಭಾಗದಲ್ಲಿ 50, ಬೇರೆ ಕಡೆ ಇಷ್ಟು ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ, ನಮ್ಮ ಉಸ್ತುವಾರಿ ಸಚಿವರಾಗಿರೋದ್ರಿಂದ ವಿಶೇಷ ಕಾಳಜಿ ವಹಿಸಿ ನಮಗೆ 50 ಕೊಟ್ಟವ್ರೆ. ಬರಂತ 1-2 ತಿಂಗಳಲ್ಲಿ ಇನ್ನೂ ಒಂದು 50 ತಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಣ್ಣ ರೈತರಿಗೆ ನೀರಾವರಿ ವ್ಯವಸ್ಥೆನ ಒದಗಿಸೋದಕ್ಕೆ ಅವಕಾಶ. ನಮ್ಮಲ್ಲಿ ಏನು ಹೇಮಾವತಿ ಒಂದ್ ಕಡೆ ಇರಿಗೇಷನ್ ಬರ್ತಾ ಇದೆ, ಒಂದ್ ಕಡೆ ಹಾರಂಗಿ ನೀರಾವರಿ ಇದ್ರೂ ಕಾವೇರಿ ನದಿನೂ ಹರಿದ್ರು ಎಷ್ಟೋ ಕಡೆಯಲ್ಲಿ ನಮ್ಮ ರೈತರಿಗೆ ನೀರಿನ ಸಮಸ್ಯೆ ಇದೆ, ಅಂದ್ರೆ ಭೂಮಿಗೆ ನೀರಿನ ಸಮಸ್ಯೆ ಇದೆ. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರಿಗೆ ಪಾಪದವರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನನಗೆ ಇವತ್ತು ಏನು ಸರ್ಟಿಫಿಕೇಶನ್ ಕೊಡ್ತೀವಿ, ಎಷ್ಟು ದಿವಸದೊಳಗೆ 50 ಜನದ್ದು ಸಂಪೂರ್ಣ ಕೆಲಸ ಮಾಡ್ತೀರಾ? 1 ತಿಂಗಳ ಒಳಗೆ ಎಲ್ಲಾ ಕೆಲಸ ಸ್ಟಾರ್ಟ್ ಟು ಫಿನಿಶ್ಗೆ ನೀವು ಜವಾಬ್ದಾರಿ ತಗೊಂಡು ಮಾಡಬೇಕು. ಫಲಾನುಭವಿ ಪಟ್ಟಿ ನಮ್ಮ ಆಫೀಸಲ್ಲೂ ಇರ್ತದೆ, ಅದು ಚೆಕ್ ಮಾಡೋದಕ್ಕೆ ನಾವೆಲ್ಲರೂ ಜವಾಬ್ದಾರಿ ತಗೋತೀವಿ. ಯಾರಿಗೂ ಮೋಸ ಮಾಡಬೇಡಿ. ಎಷ್ಟು ಆಳ ಒಂದು ಬೋರ್ವೆಲ್ಗೆ ಮೊದಲೇ ಸರಿ 50 ಕೊಟ್ಟವ್ರೆ, ಆಮೇಲೆ ಇನ್ನೂ
50 ಕೇಳಿದ್ವಿ, ಬರಂತ ತಿಂಗಳಲ್ಲಿ ಇನ್ನೂ 50 ಬೋರ್ವೆಲ್ ಕೊಡ್ತೀನಿ ಅಂತ ಹೇಳೋರೆ. ಮಾತ್ರ ಇಲ್ಲಿ ಎಲಿಜಿಬಿಲಿಟಿ ಇರೋದು ದೊಡ್ಡ ಪ್ರಶ್ನೆ. ಅದಕ್ಕೆ ಮಿನಿಮಮ್ 1/2 ಎಕರೆ ಪಾಣಿ ಅವ್ರ ಹೆಸರಲ್ಲಿ ಇರಬೇಕು, ಅವಾಗಲೇ ಎಲಿಜಿಬಿಲಿಟಿ ಬರುತ್ತದೆ. ಅದ್ರ ಜೊತೆಲೂ ಬೇರೆ ನೀರಾವರಿಯಿಂದ ಏನಾದ್ರೂ ಒಂದು ಗಂಗಾ ಕಳೆಯ ಸವಲತ್ತು ತಗೊಂಡಿರಬಾರ್ದು. ಅವ್ರಿಗೆ ಸೌಲಭ್ಯ ಬರಂತ ಒಂದು ಅವಕಾಶ. ವಿಶೇಷವಾಗಿ ನಮ್ಮಲ್ಲಿ ಏನು 50 ಜನ ಏನು ಪಟ್ಟಿ ಮಾಡ್ಕೊಂಡಿದೀವಿ, ಇದು ಫಲಾನುಭವಿಗಳಿಗೆ ನಾನು ನಿಮ್ಗೆ ಒಂದು ಮನವಿ ಮಾಡ್ಕೋತೀವಿ ಅಂತಂದ್ರೆ, ಈ ಬೇಸಿಗೆ ಒಳಗೆ ಬೋರ್ವೆಲ್ನ ಆದಷ್ಟು ಬೇಗ ಹೊಡ್ಸ್ಕೊಳ್ಳಿ. ಯಾಕೆ ಅಂತಂದ್ರೆ ಫೇಲಿಯರ್ ಆಗಕ್ಕೆ ಚಾನ್ಸ್ ಇದೆ. ಫೇಲಿಯರ್ ಆದ್ರೂ ಇನ್ನೊಂದ್ಸಲಿ ಬೋರ್ವೆಲ್ ಕೊಡ್ಸೋಕ್ಕೆ ಅವಕಾಶ ಇದೆ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಏನಾದ್ರೆ ನೀರು ಕಡಿಮೆ ಆದ್ರೆ, ಏನಾದ್ರೆ ನೀರು ಬರ್ಲಿಲ್ಲ ಅಂತಂದ್ರೆ ಇನ್ನೊಂದು ಬೋರ್ವೆಲ್ ಕೊರ್ಸಕ್ಕೆ ಒಂದು ಅವಕಾಶ ಇರ್ತದೆ. ಎಲೆಕ್ಟ್ರಿಫಿಕೇಶನ್ ನಮ್ಮಲ್ಲಿ ಕುಡಿಯೋ ನೀರಿಗೆ ಸಪ್ಲೈ ಕುಮಾರಸ್ವಾಮಿ ನಾನು ಯಾಕೆ ಕೇಳಿಲ್ಲಿ, ಕುಡಿಯೋ ನೀರಿಗೆ ಬೋರ್ವೆಲ್ ಬಿಡ್ತೀವಿ ಗ್ರಾಮದ ಒಳಗಳಿಗೆ. ನಮ್ಮ ಕುಡಿಯೋ ನೀರು ಹೊಡೆದಂತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಕಾಂತರಾಜ್, ಬಿಬಿ ಸತೀಶ್, ಅಕ್ರಮ ಸಕ್ರಮ ಸಮಿತಿಯ ಜೆಎಲ್ ಜನಾರ್ದನ್, ಹಣಕೋಡು ಸತೀಶ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಡಿಯು ಕಿರಣ್ ಪಾಲ್ಗೊಂಡಿದ್ದರು. ಶಿವಕುಮಾರ ಸ್ವಾಮೀಜಿ ಅವರು ತಮ್ಮ ಸತ್ಕಾರ್ಯಗಳ ಮೂಲಕ ಇಂದಿಗೂ ಚಿರಸ್ಥಾಯಿಯಾಗಿ ಜನಮನದಲ್ಲಿ ನೆಲೆಸಿದ್ದಾರೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ತಿಳಿಸಿದರು. ಕುಶಾಲನಗರ ಬಲಮುರಿ ಗಣಪತಿ ದೇವಾಲಯದ ಬಳಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಮಂಟಪ ಉದ್ಘಾಟಿಸಿ ಅವರು ಮಾತನಾಡಿದರು. ಸಿದ್ಧಗಂಗಾ ಶ್ರೀಗಳ ಸೇವೆ ಹಾಗೂ ತ್ಯಾಗ ಅನನ್ಯವಾದದ್ದು. ಲಕ್ಷಾಂತರ ಬಡ ಮಕ್ಕಳ ಪಾಲಿನ ಆರಾಧ್ಯ ದೇವರಾಗಿ ಅನ್ನ ಅಕ್ಷರ ಆಶ್ರಯ ನೀಡುವ ಮೂಲಕ ಅವರ ಬದುಕು ಹಸನಾಗಿಸಿದ ಮಹಾಚೇತನ ಎಂದು ಬಣ್ಣಿಸಿದರು. ಜಾತಿ ಭೇದವಿಲ್ಲದೆ ಎಲ್ಲ ಜಾತಿ ಧರ್ಮಗಳ ಆರಾಧ್ಯ ದೇವರಾಗಿರುವ ಶ್ರೀಗಳ ಮಂಟಪ ಇಲ್ಲಿ ದೇವಾಲಯ ಸ್ವರೂಪವಾಗಿದೆ ಎಂದರು. ದಾರಿದೀಪವಾದಂತಹ ಈ ಕಣ್ಣುಗಳೆರಡು ಸೂರ್ಯ ಚಂದ್ರಲಿಬ್ಬರು ಬಲರೆ ಭೌಪರೇ ಮೂರೇ ಮೂರು ತ್ರಿಮೂರ್ತಿಗಳು ಮೂರು ಶರಣರಲ್ಲವೇ ಬ್ರಹ್ಮ ವಿಷ್ಣು ಮಾಹೇಶ್ವರ, ಬ್ರಹ್ಮ ವಿಷ್ಣು ಮಾಹೇಶ್ವರ. ನಾಲ್ಕೇ ನಾಲ್ಕು ದಿಕ್ಕುಗಳ 4, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ, 5 ಪಂಚಪೀಠಗಳೈದು, ಪಂಚ ಗೋತ್ರಗಳೈದು, ಬಲರೆ ಭೌಪರೇ ರುದ್ರ 6 ಸುಬ್ರಹ್ಮಣ್ಯೇಶ್ವರನ ಮುಖಗಳಾರು, ಸುಬ್ರಹ್ಮಣ್ಯೇಶ್ವರನ ಮುಖಗಳಾರು 7 ಸಪ್ತ ಸಾಗರಗಳೇಳು, ಸಪ್ತ ಸ್ವರಗಳೇಳು, ಕಾಮನ ಬಿಲ್ಲಿನ ಬಣ್ಣಗಳೇಳು, 8 ಅಷ್ಟ ಲಕ್ಷ್ಮಿಯರೆಂಟು, ಅಷ್ಟ ವರ್ಣಗಳೆಂಟು. ಡಾಕ್ಟರ್ ಹಾಗೆ ಅಪಚರಣರು ಕೂಡ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ. ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಸರ್ಕಾರದ ವತಿಯಿಂದ ಅಂತ ಅನ್ಬೋದು, ನಮ್ಮ ಅವಧಿಲಿ ಅಂತಾನು ನೀವು ಹೇಳ್ದಂಗೆ ನಾವೇನು ನಮ್ಮ ಸಹಾಯಧನ ಏನು ಕೊಡ್ಲಿಕ್ಕೆ ಕೇಳುವುದಿಲ್ಲ. ಅದೃಷ್ಟದಲ್ಲಿ ಹಂಗೆ ನಡ್ಕೊಂಡು ಬಂದಿತ್ತು. ಮತ್ತೆ ನಂದೀಶ್ ಅವ್ರು ಹೇಳ್ದಂಗೆ ಆ ಬಸವೇಶ್ವರ ಬಡಾವಣೆಯಲ್ಲಿ ಏನು ಸಮುದಾಯ ಭವನಕ್ಕೆ ಏನು ಹಣಕಾಸು ಅವಶ್ಯಕತೆ ಇದೆ, ಶಾಸಕರಿಂದ 5 ರಿಂದ 10 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ನಾನು ಜವಾಬ್ದಾರಿ ತಗೋತೀನಿ. ಆದಷ್ಟು ಬೇಗ ಆ ಕಾಮಗಾರಿನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರ್ಕೊಂಡು ಜವಾಬ್ದಾರಿ ತಗೊಳ್ಳೋಣ. ಅದೇ ರೀತಿಯಲ್ಲಿ ಇದ್ರದ್ದು ನಮ್ಮ ಏನು ವೇದಿಕೆ ಮಾಡಿದ ಒಂದು ಇವತ್ತೇನು ಮಂಟಪದ್ದು ಪ್ಲಸ್ ಪುತ್ಲಿದು ಏನಾದ್ರೆ ಸರ್ಕಾರದಿಂದ ಅನುದಾನ ಏನಾದ್ರೂ ಅವಶ್ಯಕತೆ ಇದ್ರೆ ನಾನಂತೂ ವೈಯಕ್ತಿಕವಾಗೂ ನಿಮ್ ಜೊತೆ ನಿಲ್ತೀವಿ. ಸರ್ಕಾರದ ಅನುದಾನವನ್ನು ಕೊಡ್ಲಿಕ್ಕೆ ನಾನು ಜವಾಬ್ದಾರಿ ತಗೋತೀವಿ ಅಂತ ಹೇಳ್ತಾ, ಶಿವಕುಮಾರ್ ಮಹಾಸ್ವಾಮೀಜಿಯವರು ನೀವು ಹೇಳ್ದಂಗೆ ಅವ್ರು ನಮ್ ಜೊತೆ ಇಲ್ಲಿದ್ದಿರ್ಬಹುದು, ಮಾತ್ರ ಅವರ ಯಾವ ರೀತಿಲಿ ಬದುಕಿದ್ರು, ಯಾವ ರೀತಿಲಿ ಮಾರ್ಗದರ್ಶನ ಕೊಟ್ರು, ನಿರಂತರವಾಗಿ ನಾವು ಬಸವಣ್ಣ ಅವರ ಯಥವಚನೆಗಳು ನಿರಂತರವಾಗಿ ನಾವು ಬರೀ ಭಾಷಣದಲ್ಲೇ ಮಾಡ್ಕೊಂಡು ಇವತ್ತು ನಮ್ಮ ಜೊತೆ ಮಹಾಸ್ವಾಮೀಜಿಗಳು ಇಲ್ದಿದ್ರು ಆ ಪ್ರತಿ ಮಕ್ಕಳಿಗೆ, ಆ ಪ್ರತಿ ಭಕ್ತಾದಿಗಳಿಗೆ ನಿರಂತರವಾಗಿ ಅವ್ರ ಜೀವನ ಇರಗಂಟ, ಅಂದ್ರೆ ಆ ಭಕ್ತಾದಿಗಳ ಜೀವನ ಇರಗಂಟ ಶಿವಕುಮಾರ ಸ್ವಾಮೀಜಿ ಅವರ ಹೆಸರು ನಿರಂತರವಾಗಿ ಬೆಳ್ಕೊಂಡ್ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಇವತ್ತು ನಾನು
ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಇತಿಹಾಸ ನಾನೇನು ಹೇಳ್ಕೊತೀನಿ. ದೇವಸ್ಥಾನಕ್ಕೆ ಹೋಗಂತ ಸಂದರ್ಭದಲ್ಲಿ ಎಲ್ಲಾ ದೇವರುಗಳಲ್ಲಿ ಕಲ್ಲಲ್ಲಿ ಇರ್ತದೆ. ಯಾವ್ದು ಯಾರಾದ್ರೆ ನಾವು ಚಿಕ್ಕವರಿದ್ದಾಗ ಯಾರಾದ್ರೆ ದೇವ್ರು ನೋಡಿದ್ದೀರಾ ಅಂತ ನಾವು ಒಂದ್ ಸ್ವಲ್ಪ ಹಂಗೆ ಕೇಳೋದು ನಮ್ಮ ತಾತಂಗಳಿಗೆಲ್ಲ. ಇಲ್ಲಪ್ಪ ದೇವ್ರುಗಳು ಯಾರು ಹಂಗಿರಲ್ಲ, ಒಬ್ರಾದ್ರೂ ಒಬ್ರು ಇದ್ರೆ ನನಗೆ ಹೇಳಿ ಅಂತ ಸಂದರ್ಭದಲ್ಲಿ ನಮ್ಮ ಹಿರಿಯವರು ನಮ್ಮ ಮನೆಯಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಅವಾಗ ಜ್ಞಾಪಕ ಬರ್ತದೆ. ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಅವರು ಯಾವ್ದಾದ್ರೆ ಬದುಕಿರೋಂಥ ದೇವರಿದ್ರೆ ಅವರೇ ಒಬ್ರು ಅಂತ ನಮ್ಮ ಮನೆಯಲ್ಲೂ ಹೇಳಿರೋದಂತ ಒಂದು ಇತಿಹಾಸ ನನಗೂ ಇವತ್ತು ವೇದಿಕೆ ಮೇಲೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ವೃತ್ತದ ನಾಮಫಲಕ ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಸಿದ್ಧಗಂಗಾ ಸ್ವಾಮೀಜಿಗಳ ಅನುಗ್ರಹದಿಂದ ಇಡೀ ನಾಡು ಸಮೃದ್ಧವಾಗಿದೆ. ತ್ರಿವಿಧ ದಾಸೋಹದ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಖ್ಯಾತಿ ಗಳಿಸಿದ್ದ ಶ್ರೀಗಳ ಸೇವೆ ಅಜರಾಮರ ಎಂದರು. ತಮ್ಮೆಲ್ಲರ ಹೃದಯಗಳಲ್ಲಿ ದಿವ್ಯ ಶಕ್ತಿಯ ಸಂಚಲನ ಮೂಡಿಸಿದಂತವರು ಜೈ ಮಂಗಲಂ ಜೈ ನಮೋ ಪಾರ್ವತೀಪತೀಶ್ವರ ಮಹಾದೇವ ಓಂ ನಮೋ ಪಾರ್ವತೀಪತೀಶ್ವರ ಮಹಾದೇವ ಮಕ್ಕಳಿಗೆ ಸಾಮೂಹಿಕ ವಿವಾಹ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು 2 ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ನಾನು ಸುಮಾರು 8 ಗಂಟೆಗೆ ಬಂದು ಸಾಯಂಕಾಲ 10 ಗಂಟೆಗೆ ನಾನು ಹೋಗ್ಬೇಕು ಅಂತೇಳಿ ನಾನು ಹೊರಟೆ. ಆದರೆ ಸ್ವಾಮೀಜಿಯವರು 10 ಗಂಟೆಗೆ ಹೋಗಿ ಸ್ನಾನ ಮಾಡಿ ಬಂದು ನಾಟಕಕ್ಕೆ ಕೂರುವಂಥ ವ್ಯವಸ್ಥೆ ಮಾಡಿ. ನಾನು ಸ್ವಾಮೀಜಿ ಕೇಳಿದೆ, ನಾನು ಬೆಳಿಗ್ಗೆವರೆಗೆ ಕೂರ್ತೀನಿ ಅಂತ ಮಾತನ್ನು ಹೇಳಿದರು. ನಾನು ಹೋಗಿ ಮನೆಗೆ ಹೋಗಿ ವಾಪಸ್ ಬಂದು ಕಾರ್ಯಕ್ರಮಕ್ಕೆ ಪುನಃ 5 ಗಂಟೆಗೆ ಸಾಮೂಹಿಕ ವಿವಾಹಕ್ಕೆ ಸೇರಬೇಕಾದ್ರೆ ಸ್ವಾಮೀಜಿ ಆ ಚೇರಿಂದ ಏನಿದೆ, ಯಾಕೆಂದರೆ ಆ ಸ್ವಾಮೀಜಿಯ ದೃಢ ಮನಸ್ಸು, ಆ ದೃಢ ಮನಸ್ಸು ಎಷ್ಟರ ಮಟ್ಟಿಗಿದೆ ಅಂತ ಹೇಳೋದು ನಮಗೆ ಗೊತ್ತಾಗ್ತದೆ. ಅದರ ಜೊತೆಗೆ ದಿನನಿತ್ಯ ಸುಮಾರು ಸಾವಿರಾರು ಜನರಿಗೆ ಅನ್ನದಾನವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದರ ಜೊತೆಗೆ ಜ್ಞಾನದಾನವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದನ್ನು ಕೋಟ್ಯಾಂತರ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ನೌಕರಿಲಿ ಇರ್ಬೋದು, ಪ್ರೈವೇಟ್ ಇಂಜಿನಿಯರಿಂಗ್ ಆಗಿ ಬೇರೆ ಬೇರೆ ನೌಕರಿಲಿ ಇರ್ಬೋದು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ, ಸಿದ್ಧಗಂಗಾ ಸ್ವಾಮೀಜಿ ತಪೋಕ್ಷೇತ್ರ ಸರ್ವಜನರ ಶಾಂತಿಯ ತೋಟವಾಗಿದ್ದು 52 ಹೋಮಿನ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ ಸೇವೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಶತಮಾನಗಳ ಕಾಲ ಲೋಕ ಕಲ್ಯಾಣಕ್ಕಾಗಿ ಅವಿರತ ದುಡಿದ ಮಹಾಚೇತನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸ್ಮರಣೆ ಇಡೀ ದೇಶದಾದ್ಯಂತ ನಡೀತಾ ಇದೆ ಎಂದರು. ಸರ್ವ ಜನಾಂಗದ ಶಾಂತಿಯ ತೋಟ. ಆ ರೀತಿ ಯಾವುದೇ ಧರ್ಮ, ಯಾವುದೇ ಒಂದು ಜಾತಿ ಎಲ್ಲವನ್ನ ಮೀರಿ ಮಠವನ್ನ ಬೆಳೆಸಿದಂಥ ಕೀರ್ತಿ ಸಿದ್ಧಗಂಗಾ ಸ್ವಾಮೀಜಿಯವರಿಗೆ ಮಾತ್ರ ಸಲ್ಲಿಸ್ತಕ್ಕಂಥದ್ದು. ದಿನಮಯಿ 10,000 ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಮತ ಎಣಿಸದೆ 52 ಕೋಮಿನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಶಿಕ್ಷಣ, ಪ್ರಸಾದ, ವಸತಿ ಎಲ್ಲವನ್ನೂ ಕೂಡ ಉಚಿತವಾಗಿ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಕೊಡುವಂತ ಸ್ಥಳ ಯಾವ್ದಾದ್ರು ಇದ್ರೆ ಅದು ಸಿದ್ಧಗಂಗಾ ಮಠ ಆಗ್ಲಿಕ್ಕೆ ಮಾತ್ರ ಸಾಧ್ಯ. ಕುಶಾಲನಗರ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಸಹಸ್ರಾರು ಕುಟುಂಬಗಳಲ್ಲಿ ಆರದ ಹಣತೆಯಾಗಿರುವ ಯುಗಪುರುಷ ಡಾಕ್ಟರ್ ಸಿದ್ಧಗಂಗಾ ಶ್ರೀಗಳ ಸೇವೆ ಪ್ರಪಂಚಕ್ಕೆ ಮಾದರಿಯಾಗಿದೆ ಎಂದರು. ಶ್ರೀ ಸಿದ್ಧಗಂಗಾ ಮಠ ಇವತ್ತೊಂದು ದೈವತ್ವ ಸ್ವರೂಪಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ 108 ವರ್ಷಗಳ ಕಾಯಕ ಮಾಡದಂತ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬಹಳ ಸಿದ್ಧಗಂಗಾ ಮಠ ಮತ್ತು ತುಮಕೂರು ಮತ್ತು ಕರ್ನಾಟಕ ಅಂತ ಹೇಳಿದ್ರೆ ಇವತ್ತು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅಂತ ಹೇಳೋ ಮಟ್ಟಕ್ಕೆ ಒಂದು ನಮ್ಮ ಅದಕ್ಕೊಂದು ಹೆಗ್ಗಳಿಕೆ ತಂದುಕೊಟ್ಟಿದ್ರೆ, ನಮ್ಗೊಂದಷ್ಟು ಗೌರವನ ತಂದುಕೊಟ್ಟಿದೆ ಈ ಜನರಿಗೆ. ಮತ್ತು ಅವರ ಸಮಕಾಲೀನ ಕಾಲಘಟ್ಟದಲ್ಲಿ ನಾವೆಲ್ಲ ಅವ್ರನ್ನ ಹತ್ತಿರದ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಅವ್ರನ್ನ ನೋಡಿ ತಿಳಿದುಕೊಂಡು ಅವರ ನಡವಳಿಕೆಗಳನ್ನು ತಿಳ್ಕೊಂಡು ಪ್ರಭಾವಿತರಾದ್ವಿ ಅನ್ನೋದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಮತ್ತೆ ಆ ಪದ ಬಳಸಲಿಕ್ಕೆ ನನಗೇನು ಅತಿಶಯೋಕ್ತಿ ಅನಿಸೋದಿಲ್ಲ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೊಡಗು ಜಿಲ್ಲಾಧ್ಯಕ್ಷ ಎಚ್ ವಿ ಶಿವಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು.
ವೆಚ್ಚದಲ್ಲಿ ನಾವು ಇದು ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಆಗಿದೆ. ಇಂಥ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಶಾಸಕರಾದಂತಹ ಶ್ರೀ ಡಾಕ್ಟರ್ ಮಂತಾರಗೌಡರು ಅದನ್ನ ಉದ್ಘಾಟನೆ ಮಾಡಿ ನಮ್ಮ ಲೋಕಾರ್ಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೇನೆ ಅವರಿಗೆ ನಮ್ಮ ಸಮಾಜದ ಬಗ್ಗೆ ಇರುವಂತಹ ಕಾಳಜಿ ಅದು ಎಷ್ಟು ಹೇಳಿದ್ರು ಸಾಲದು. ಯಾಕೆಂದ್ರೆ ನನಗವರು ನಿನ್ನೆಲ್ಲೂ ಸಹ ನನಗೆ ಸಿಕ್ತಾಗ ನೀವು ಬೇಗ ನೀವು ಅದು ನಿಮ್ಮ ಮಹಾಸಭಾದ ಕಟ್ಟಡ ಎಲ್ಲ ಕೆಲಸ ಮಾಡಿ ಅನುದಾನವನ್ನ ತಗೊಳ್ಬೇಕು ಅಂತ ಒತ್ತಾಯ ಮಾಡಿದ್ರು. ಈಗಲೂ ಸಹ ಅದನ್ನ ಅವರು ಘೋಷಣೆ ಮಾಡಿದ್ದಾರೆ. ಇದೇ ಸಂದರ್ಭ ಕುಶಾಲನಗರದ ಬಸವೇಶ್ವರ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಶಾಲನಗರ ಪುರಸಭೆ ಮಾಜಿ ಅಧ್ಯಕ್ಷ ಜಯವರ್ಧನ, ಪುರಸಭೆ ಉಪಾಧ್ಯಕ್ಷೆ ಸುರಯ್ಯ ಬಾನು ಹಾಗೂ ಪುರಸಭೆಯ ಪೌರ ಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿರಾಜಪೇಟೆ ತಾಲೂಕಿನ ಅಂಬತ್ತಿಯ ಕನ್ನಡ ಮಠದ ಚಂದಬಸವ ದೇಶಿಕೇಂದ್ರ ಸ್ವಾಮೀಜಿ, ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಕಲ್ಲು ಮಠದ ಮಹಾಂತ ಸ್ವಾಮೀಜಿ, ಶನಿವಾರ ಸಂತೆ ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಕೊಡ್ಲಿಪೇಟೆ ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ, ಸೋಮವಾರಪೇಟೆ ವಿರಕ್ತ ಮಠದ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ, ಕೊಡಗು ಜಿಲ್ಲಾ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್, ಕುಶಾಲನಗರದ ಹಿರಿಯ ಸಹಕಾರಿ ಟಿಆರ್ ಶರವಣಕುಮಾರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಶ್ರೀ ಅಯ್ಯಪ್ಪ ದೀಪಾರಾಧನಾ ಸಮಿತಿ ವತಿಯಿಂದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿ ಶ್ರೀ ಅಯ್ಯಪ್ಪ ದೀಪಾರಾಧನಾ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ನಗರದ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ನಡೆತೆಗೆಯುವುದು, ನಿರ್ಮಲ್ಯ ಪೂಜೆ, ಗಣಪತಿ ಹೋಮ, ಅಷ್ಟಾಭಿಷೇಕ ಸೇವೆ, ತುಳಸಿ ಸಹಸ್ರನಾಮಾರ್ಚನೆ, ಮಹಾಪೂಜೆ, ಪಾಲಕೊಂಬು ಪ್ರತಿಷ್ಠಾಪನೆ ಹಾಗೂ ತಾಯಂಬಕ ನಡೆಯಿತು. ಅಲಂಕೃತ ಮಂಟಪದಲ್ಲಿ ಚಂಡೆ ಮೇಳದೊಂದಿಗೆ ನಗರದ ಅಶ್ವಿನಿ ಗಣಪತಿ ದೇವಾಲಯದಿಂದ ಮುಖ್ಯ ಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿ ಮತ್ತು ಪಾಲಕೊಂಬು ಮೆರವಣಿಗೆ ಸಾಗಿತು. ನಂತರ ದೀಪಾರಾಧನೆ, ಅಲಂಕಾರ ಪೂಜೆ, ಪಡಿ ರಂಗಪೂಜೆ, ದುರ್ಗಾಪೂಜೆ ಹಾಗೂ ಸುಬ್ರಹ್ಮಣ್ಯ ಪೂಜೆ ಜರುಗಿತು. ಮಹಾಪೂಜೆಯ ಬಳಿಕ ತೀರ್ಥಪ್ರಸಾದ ವಿತರಣೆಯೊಂದಿಗೆ ಭಕ್ತರಿಗೆ ಅನ್ನಸಂತರ್ಪಣೆಯನ್ನು ನೆರವೇರಿಸಲಾಗಿತ್ತು. ರಾತ್ರಿ ಅಗ್ನಿಪೂಜೆ, ಪಲಿಪಾಟ್, ಪಾಲ್ಕಿಂಡಿ, ತಿರಿ, ಉಳಿಚಲ್, ವೆಟ್ಟುಂ ತಡವು ನಡೆಯಿತು. ಭಾನುವಾರ ಬೆಳಿಗ್ಗೆ ಅಗ್ನಿಕೊಂಡ ಹಾಯುವ ವಿಧಿವಿಧಾನಗಳು ಜರುಗಿದವು. ಅಯ್ಯಪ್ಪ ದೀಪಾರಾಧನಾ ಸಮಿತಿ ಅಧ್ಯಕ್ಷ ಇ ಹೇಮಂತಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಶ್ರೀ ಅಯ್ಯಪ್ಪ ದೀಪಾರಾಧನಾ ಉತ್ಸವದಲ್ಲಿ ಅಧಿಕ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು.
ಸೋಮವಾರಪೇಟೆ ತಾಲೂಕಿನ ಕಲ್ಕಂದೂರಿನಲ್ಲಿ ಕೆಎ 50 ಎಂ 6232 ನೋಂದಣಿ ಸಂಖ್ಯೆಯ ಆಲ್ಟೋ ಕಾರಿನಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಾಟ ಮಾಡ್ತಾ ಇರುವ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿ ಕಾರ್ಯಾಚರಣೆ ನಡೆಸಿದ ಬಜರಂಗ ದಳ ಹಾಗೂ ಹಿಂದೂ ಜಾಗರಣಾ ವೇದಿಕೆಯ ಕಾರ್ಯಕರ್ತರು ಕಲ್ಕಂದೂರಿನ ಅದ್ರಾಮ ಮತ್ತು 4 ಅಸ್ಸಾಂ ಕಾರ್ಮಿಕರು ಸೇರಿದಂತೆ ಗೋಮಾಂಸ ಸಾಗಾಟ ಮಾಡ್ತಾ ಇದ್ದ ಒಟ್ಟು 5 ಆರೋಪಿಗಳ ಸಮೇತ ಆಲ್ಟೋ ಕಾರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವಿರಾಜಪೇಟೆ ಮಗ್ಗುಲ ಗ್ರಾಮದ ಮಲೆತಿರಿಕೆ ದೇವಾಲಯದ ಹಾಗೂ ಡೆಂಟಲ್ ಕಾಲೇಜಿಗೆ ತೆರಳುವ ಮುಖ್ಯ ರಸ್ತೆಯು ಜುಲೈ ತಿಂಗಳಲ್ಲಿ ಕುಸಿತ ಕಂಡಿತ್ತು. ನಂತರ ತಾಲೂಕು ಆಡಳಿತ ಕುಸಿತದ ಜಾಗದಲ್ಲಿ ಟಾರ್ಪಲ್ ಹಾಕಿ ಮುಚ್ಚಲಾಗಿತ್ತು. ಮಳೆ ನಿಂತ ಮೇಲೆ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಈ ಭಾಗದಲ್ಲಿ ತಡೆಗೋಡೆ ನಿರ್ಮಾಣವನ್ನು ನಡೆಸಬೇಕಿತ್ತು. ಆದರೆ ರಸ್ತೆಯ ಪಕ್ಕದ ಜಾಗದ ಮಾಲೀಕರು ಅವೈಜ್ಞಾನಿಕವಾಗಿ ಕುಸಿದ ರಸ್ತೆ ಅಡಿಯಲ್ಲಿ 2 ಜೆಸಿಬಿ ಹಾಗೂ 5 ಟಿಪ್ಪರ್ ಬಳಸಿ ಅಗೆದು ಹಾಕಿದ್ದಾರೆ. ಇದನ್ನು ತಿಳಿದ ಕಂದಾಯ ಅಧಿಕಾರಿ ಹರೀಶ್ ಅವರ ತಂಡ ಆಗಮಿಸಿ ಕಾಮಗಾರಿ ನಿಲ್ಲಿಸಿದ ಘಟನೆ ನಡೆಯಿತು. ಗಣಿ ಮತ್ತು ಭೂ ಇಲಾಖೆ ಅನುಮತಿ ಪಡೆದು ಕಾಮಗಾರಿ ಮುಂದುವರಿಸುವಂತೆ ಎಚ್ಚರಿಕೆ ನೀಡಿ ಜೆಸಿಬಿ ಮತ್ತು ಟಿಪ್ಪರ್ಗಳಿಂದ ಕಾಮಗಾರಿ ನಡೆಯುವ ಜಾಗದಿಂದ ಮರಳಿ ಕಳಿಸಿದ್ದಾರೆ. ಮಲೆತಿರಿಕೆ ಬೆಟ್ಟ ಹಾಗೂ ಡೆಂಟಲ್ ಕಾಲೇಜು, ಅಯ್ಯಪ್ಪ ದೇವಾಲಯ ಹಾಗೂ ಸುಮಾರು 200 ವಾಸದ ಮನೆಗಳು, ರೆಸಾರ್ಟ್ಗಳು, ಹೋಂಸ್ಟೇಗೆ ತೆರಳುವ ಮುಖ್ಯ ರಸ್ತೆಯಾಗಿದ್ದು ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಈ ರಸ್ತೆ ಕುಸಿದು ಬಿದ್ದು ಹೆಚ್ಚಿನ ಅನಾಹುತ ಸಂಭವಿಸುವುದು ಗ್ಯಾರಂಟಿ. ಆದ್ದರಿಂದ ತಾಲೂಕು ಆಡಳಿತ ಈ ರೀತಿಯಲ್ಲಿ ನಡೆಯುವ ಕಾಮಗಾರಿ ನಡೆಸುವ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಬೇಕಿದೆ. ಮುಂದೆ ಆಗುವ ಅನಾಹುತ ತಡೆಯಲು ಜಿಲ್ಲಾಧಿಕಾರಿಗಳು ತಕ್ಷಣ ತಡೆಗೋಡೆಯ ವ್ಯವಸ್ಥೆ ಕಲ್ಪಿಸಬೇಕಿದೆ. ವಿರಾಜಪೇಟೆ ತಾಲೂಕಿನ ಅರಂಬೇರಿ ಎಸ್ಎಂಎಸ್ ವಿದ್ಯಾಪೀಠ ಶಾಲೆಯಲ್ಲಿ ನಡೀತಾ ಇರುವ ವಸುದೈವ ಕುಟುಂಬಕಂ ಎಂಬ ಪೀಠಿಕೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಶನಿವಾರ ಮಧ್ಯಾಹ್ನ ಶಾಲಾ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶಾಲಾ ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಮಾನ್ಯ ಶಾಸಕರು, ವಸುದೈವ ಕುಟುಂಬಕಂ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೀತಾ ಇರುವ ಈ ವಾರ್ಷಿಕೋತ್ಸವ ಸಂಸ್ಥೆಯ ವಿಶಾಲ ಮನೋಭಾವ ಹಾಗೂ ಧ್ಯೇಯವನ್ನು ಸಾರುತ್ತೆ ಹಾಗೂ ಪ್ರಪಂಚವೇ ಒಂದು ಕುಟುಂಬ ಎಂದು ಸಾರುವ ಈ ಧ್ಯೇಯ ವಾಕ್ಯವು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಅದನ್ನು ಗುರುತಿಸಬೇಕಂತೆ ಮತ್ತು ಅದನ್ನು ಕೊಡುಗೆಯನ್ನು ನಾವು ಅರ್ಥೈಸ್ಕೋಬೇಕಾದ್ರೆ ಅಲ್ಲಿಂದ ಓದಿ ಹೊರಬಂದಂಥ ವಿದ್ಯಾರ್ಥಿಗಳು ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಎಲ್ಲೆಲ್ಲಿ ಅವರು ತಮ್ಮ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಅಲುಮ್ನಿ ಅಸೋಸಿಯೇಷನನ್ನು ಮೊದಲನೇ ಬಾರಿಗೆ ಅವರು ಉದ್ಘಾಟನೆಯನ್ನು ಮಾಡ್ತಾ ಬರೀ 3 ವಿದ್ಯಾರ್ಥಿಗಳ ಬಗ್ಗೆ ಹೇಳಿದರು, ಅವರ ಎಲ್ಲಿದ್ದಾರೆ ಅಂತ ಹೇಳಂತ. ಒಬ್ಬರು ಲೇಖಕರು ಅವರ ಪುಸ್ತಕವನ್ನು ಓದಲೇಬೇಕು ಅಂತ ಒತ್ತಾಯ ಮಾಡಿ ಹೋಗಿದ್ದಾರೆ. ಮತ್ತು ಇನ್ನೂ 2 ಕೂಡ ಭಾಳ ಒಳ್ಳೆಯ ಸ್ಥಾನಗಳಲ್ಲಿ ಈ ಶಾಲೆಯಿಂದ ಓದಿ ಹೊರಬಂದು ತಮ್ಮ ಭವಿಷ್ಯವನ್ನು ಕಟ್ಟೋದರಲ್ಲಿ ಯಶಸ್ಸಾಗಿದ್ದಾರೆ. ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯವರು ಮಾತನಾಡಿ, ಉತ್ತಮ ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯೆ ಪಡೆದು ಸಮಾಜ ಉನ್ನತ ಮಟ್ಟದಲ್ಲಿ ಏರಲು ಸಹಕಾರವಾಗಲು ಸಾಧ್ಯವಾಗಿದೆ ಎಂದರು. ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಮಾತನಾಡಿ, ಅರಂಬೇರಿ ಎಂಬ ಚಿಕ್ಕ ಗ್ರಾಮದಲ್ಲಿ ಉತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದು ಸುಲಭದ ಮಾತಲ್ಲ. ಈ ನಿಟ್ಟಿನಲ್ಲಿ ಶಿಕ್ಷಕರ ಹಾಗೂ ಗ್ರಾಮಸ್ಥರ, ವಿದ್ಯಾರ್ಥಿಗಳ ಆಡಳಿತ ಮಂಡಳಿಯವರ ಸಹಕಾರದಿಂದ ಎಸ್ಎಂಎಸ್ ಎಂಬ ವಿದ್ಯಾಸಂಸ್ಥೆಯು ಬೆಳೆದು ನಿಂತಿದೆ ಎಂದರು. ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಚೆಪ್ಪುಡಿರ ಅರುಣ್ ಮಾಚಯ್ಯ ಮಾತನಾಡಿ, ದೇಶದಲ್ಲಿ ಹಲವಾರು ವಿವಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದು ಅದರಲ್ಲಿ ವಿಶ್ವದಲ್ಲಿ ಹೆಸರು ಗಳಿಸಿದಂತಹ ವಿಶ್ವವಿದ್ಯಾಲಯಗಳಿಂದ ವಿದ್ಯಾರ್ಹತೆ ಪಡೆದ ವಿದ್ಯಾರ್ಥಿಗಳು ದೇಶ ಮತ್ತು ವಿದೇಶದಲ್ಲೂ ಉನ್ನತ ಕ್ಷೇತ್ರದಲ್ಲಿದ್ದು ವಸುದೈವ ಕುಟುಂಬಕಂ ಎಂಬ ನುಡಿಗಟ್ಟನ್ನು ವಿವರಿಸಿದರು. ಸಂಸ್ಥೆಯ ಕಾರ್ಯದರ್ಶಿ ವಿರೂಪಾಕ್ಷಯ್ಯ, ಪ್ರಾಂಶುಪಾಲರಾದ ಕುಸುಮ್ ಟಿಟ್ಟೋ ಈ ಸಂದರ್ಭ ಪಾಲ್ಗೊಂಡಿದ್ದರು. ಸಂಸ್ಥೆ ವತಿಯಿಂದ ಶಾಸಕರಾದ ಎಸ್ ಪನ್ನಣ್ಣ, ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಯ್ಯ ಮತ್ತು ಸಂಸ್ಥೆಯ ಕಾರ್ಯದರ್ಶಿಗಳಾದ ವಿರೂಪಾಕ್ಷಯ್ಯ ಅವರನ್ನು ಸನ್ಮಾನ ಮಾಡಲಾಯಿತು. ಕೊಡಗು ಚಾನಲ್ ನ್ಯೂಸ್, ನೌಫಲ್ ಕಡಂಗ. ಕಾಡಾನೆಗಳು ದಾಂಧಲೆ ನಡೆಸಿ ವಾಹನಗಳ ಪಿಡಿಗಟ್ಟಿದ ಘಟನೆ ಭಾನುವಾರ ರಾತ್ರಿ ಮಂಜಾಟ್ ಗಿರಿಜನ ಕಾಲೋನಿಯಲ್ಲಿ ನಡೆದಿದೆ. ನಾಪೋಕ್ಲು ಸಮೀಪದ ಬಲ್ಲಂಬಾಟಿ ಗ್ರಾಮ ಪಂಚಾಯಿತಿಯ ಪೇರೂರು ಗ್ರಾಮದ ಕಿಯಲ್ಕೇರಿಯಲ್ಲಿರುವ ಮಂಜಾಟ್ ಗಿರಿಜನ ಕಾಲೋನಿ ಎಂಬಲ್ಲಿ ದಾಂಧಲೆ ಮಾಡಿದ ಕಾಡಾನೆಗಳ ಹಿಂಡು 2 ಆಟೋ ಹಾಗೂ 1 ಬೈಕನ್ನು ತುಳಿದು ಪಿಡಿಗಟ್ಟಿವೆ. ಇದೀಗ ಕಾಫಿ ತೋಟಗಳಲ್ಲಿ ಕಾಫಿ ಕೊಯ್ಲಿನ ಸಮಯವಾಗಿರುವುದರಿಂದ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರಲು ಹಿಂದೇಟು ಹಾಕ್ತಾ ಇದ್ದಾರೆ. ಮಾತ್ರವಲ್ಲದೆ ಶಾಲಾ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಸಮಸ್ಯೆ ಉಂಟಾಗಿದ್ದು ಗ್ರಾಮದಲ್ಲಿ ಜೀವ ಭಯದ ವಾತಾವರಣ ನಿರ್ಮಾಣಗೊಂಡಿದೆ. ಇತ್ತೀಚೆಗೆ ಇಲ್ಲಿಯ ಅಪ್ಪಚ್ಚಿರ ಹ್ಯಾರಿ ಎಂಬುವರ ಮೇಲೆ ದಾಳಿ ಮಾಡಿದ ಕಾಡಾನೆಗಳಿಂದಾಗಿ ಜೀವಾಪಾಯದಿಂದ ಪಾರಾಗಿ ಚೇತರಿಸಿಕೊಳ್ತಾ ಇದ್ದಾರೆ.
ಇಲ್ಲಿಯ ನಿವಾಸಿ ಪಾಲೇರ ಅಪ್ಪಣ್ಣ ಎಂಬುವರನ್ನು ಹಿಂದೆ ತುಳಿದುಕೊಂಡಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ. ಈ ಕ್ಷೇತ್ರದ ಶಾಸಕರು ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಕಾಡಾನೆ ಉಪಟಳವನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಬಲ್ಲಮೋಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿದು ಪೇರೂರು ಗ್ರಾಮದ ಕೀಯಲ್ಕೇರಿಯ ಮಂಜಾಟ ಹರಿಜನ ಮತ್ತು ಗಿರಿಜನ ಕಾಲೋನಿ. ಇಲ್ಲಿ ಅತಿ ಹೆಚ್ಚಾಗಿ ಅನುಸೂಚಿತ ಜನಜಾತಿ ಹಾಗೂ ಅನುಸೂಚಿತ ಪಂಗಡದವರು ವಾಸವಾಗಿರುವುದು. ಕಳೆದ ರಾತ್ರಿ ಸುಮಾರು 6 ಆನೆಗಳಿರುವ ಒಂದು ಫ್ಯಾಮಿಲಿ ಹಿಂಡು ಕಳೆದ ಸತತ 1 ವಾರದಿಂದ ಇಲ್ಲೇ ಲಗ್ಗೆ ಇಟ್ಟು ಅಪಾರ ಪ್ರಮಾಣದ ಬೆಳೆಗಳನ್ನು ಹಾಗೂ ಕಳೆದ ವರ್ಷ 2 ವರ್ಷದ ಹಿಂದುಗಡೆ ಒಂದು ಮಾನವ ಹಾನಿ ಸಮೇತ ಮಾಡಿದ್ದಾರೆ. ಈಗ ಕಳೆದ ರಾತ್ರಿ 28/12/2025 ರಾತ್ರಿ ಇವರಿಗೆ ರಸ್ತೆ ಸೌಕರ್ಯ ಇಲ್ಲ, ಇಲ್ಲಿ ವಾಸಿಸುತ್ತಿರುವ ಒಬ್ಬರಿಗೂ ರಸ್ತೆ ಸೌಕರ್ಯ ಇಲ್ಲ. ಆದ್ದರಿಂದ ವಾಹನಗಳಿಗೆ ಸೇಫ್ಟಿಗೋಸ್ಕರ ಇಲ್ಲೇ ಸೇತುವೆ ಪಕ್ಕ ನಿಲ್ಲಿಸಿ ಎಲ್ಲ ಸುಮಾರು ಒಂದು 15 ವಾಹನಗಳು ಇಲ್ಲಿ ನಿಲ್ಲಿಸಲ್ಪಡುತ್ತದೆ. ಆನೆಗಳು ಲಗ್ಗೆ ಇಟ್ಟು ಆನೆಗಳು ಹೊರಡಿಸಿದ್ದಾರೆ. ಅದರ ಮೇಲೆ ಅರಣ್ಯ ಇಲಾಖೆಯವರು ಸದರಿ ಅವರಿಗೆ ವಿನಂತಿಸಿದ ಮೇರೆಗೆ ಅವರು ಬಂದು ಈಗ ಕ್ರಮ ಕೈಗೊಂಡಿದ್ದಾರೆ. ಈ ಆನೆ ಮಾನವ ಸಂಘರ್ಷಕ್ಕೆ ಕಾರಣ ಆನೆಗಳನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಆಗಿಬಿಟ್ಟಿದೆ. ಅದನ್ನು ಒಂದು ಉಪದ್ರ ಇರುವ ಆನೆಗಳನ್ನು ಬೇರೆ ಕಡೆಗೆ ಸಾಗಾಟ ಮಾಡಬೇಕಾಗಿ ಅರಣ್ಯ ಇಲಾಖೆಯವರನ್ನು ಕೇಳಿಕೊಳ್ತೇವೆ. ಹಾಗೂ ಅದೇ ರೀತಿ ನಮ್ಮ ಇಲ್ಲಿನ ಶಾಸಕರು ಕೊಡಗು ಜಿಲ್ಲೆಯ ವಿರಾಜಪೇಟೆ ಮತಕ್ಷೇತ್ರಕ್ಕೆ ಒಳಪಡುವ ಈ ಗ್ರಾಮದಲ್ಲಿ ಆ ಶಾಸಕರು ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಿ ನಮಗೆ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ. ವಿರಾಜಪೇಟೆ ಆರ್ಜಿ ಪೆರುಂಬಡಿ ಗ್ರಾಮದ ಅಯ್ಯಪ್ಪ ಭಜನಾ ಮಂದಿರದ 30ನೇ ವರ್ಷದ ಮಂಡಲ ಪೂಜಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಮಂಡಲ ಪೂಜೆಯ ಅಂಗವಾಗಿ ಭಜನಾ ಮಂದಿರದ ಆವರಣದ ಸಭಾಂಗಣದಲ್ಲಿ ಶುಕ್ರವಾರ ಸಂಜೆ ಗ್ರಾಮದ ಮಕ್ಕಳಿಂದ ಭಕ್ತಿ ಪ್ರಧಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಶನಿವಾರ ಬೆಳಿಗ್ಗೆ ಗಣಪತಿ ಹೋಮದೊಂದಿಗೆ ಪೂಜಾ ವಿಧಿವಿಧಾನಕ್ಕೆ ಚಾಲನೆ ನೀಡಲಾಯಿತು. ಮಧ್ಯಾಹ್ನ ವಿಶೇಷ ಪೂಜೆ, ಭಜನೆ, ಮಹಾಪೂಜೆ ನಡೆಯಿತು. ಸಂಜೆ 6 ಗಂಟೆಗೆ ಮಂದಿರ ಮುಂಭಾಗದಿಂದ ಅಯ್ಯಪ್ಪನ ಉತ್ಸವ ಮೂರ್ತಿ, ವಿದ್ಯುತ್ ಅಲಂಕೃತ ಮಂಟಪದೊಂದಿಗೆ ಮಹಿಳೆಯರು, ಮಕ್ಕಳ ತಾಲಾಪುಲಿ, ಅಯ್ಯಪ್ಪ ವ್ರತಧಾರಿಗಳ ಕಳಶ ಹೊತ್ತು ಅಯ್ಯಪ್ಪ ಘೋಷ, ಚಂಡೆ ವಾದ್ಯಗಳೊಂದಿಗೆ ಶೋಭಾಯಾತ್ರೆ ಜರುಗಿತು. 30ನೇ ವರ್ಷದ ಅದ್ದೂರಿಯ ಮಂಡಲ ಪೂಜಾ ಮಹೋತ್ಸವ ಅಂಗವಾಗಿ ನಿನ್ನೆ ನಾವು ನಮ್ಮ ಅಯ್ಯಪ್ಪ ಭಜನಾ ಮಂದಿರ ಪೆರುಂಬಾಡಿ ಗ್ರಾಮದಲ್ಲಿ ನಿನ್ನೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಲವಾರು ಗ್ರಾಮಸ್ಥರ ಪುಟಾಣಿ ಮಕ್ಕಳಿಂದ ಹಿರಿಯರ ಸಾಂಸ್ಕೃತಿಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು. ತುಂಬ ಅದ್ದೂರಿಯಾಗಿ ನಿನ್ನೆಯಿಂದ ಪ್ರಾರಂಭವಾದಂತಹ ನಮ್ಮ ಶುಭ ದಿನ ಇಂದು ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಗಣಪತಿ ಹೋಮ, ತದನಂತರ 12 ಗಂಟೆಗೆ ಮಹಾಪೂಜೆಯೊಂದಿಗೆ ಇದೀಗ 6 ಗಂಟೆ 6:30ಯಿಂದ ತಾಲೂಕಲ್ಲಿ ಹೋಗಿ ನಮ್ಮ ನಾಡಿನ ಗ್ರಾಮಸ್ಥರು ದೇವಸ್ಥಾನದಿಂದ ಚೆಕ್ ಪೋಸ್ಟ್ ಬಳಿಯಿಂದ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ತೆರಳಿ ಈಗ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ. 9 ಗಂಟೆಗೆ ಮಹಾಪೂಜೆಯೊಂದಿಗೆ ಅನ್ನದಾನವನ್ನು ಕೂಡಿ 30ನೇ ವರ್ಷದ ಅದ್ದೂರಿಯಾದಂಥ ಈ ಒಂದು ಕಾರ್ಯಕ್ರಮವನ್ನು ಸರ್ವನಾಡಿನ ಗ್ರಾಮಸ್ಥರೊಂದಿಗೆ ಅಚ್ಚುಕಟ್ಟಾಗಿ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಪೆರುಂಬಾಡಿ ಇದು ಮಂಡಳ ಪೂಜೆ ಉತ್ಸವ ಈ ವರ್ಷ 30ನೇ ವರ್ಷ ಕಳೀತು. ಇವಾಗ ಈ ರಾತ್ರಿ ಶುಭರಾತ್ರಿ ಕಳೆದ್ರೆ 30 ವರ್ಷ ಆಯಿತು ಈ ಮಂಡಳ ಪೂಜೆ ಅನ್ನು ಶುರು ಮಾಡಿ. ಆದ್ದರಿಂದ ಬೆಳಿಗ್ಗೆ ಗಣಪತಿ ಹೋಮದಿಂದ 6 ಗಂಟೆಗೆ ಗಣಪತಿ ಹೋಮ ಇರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ಇರುತ್ತೆ. ಈಗ ಪಡಿಪೂಜೆಯಾಗಿ ಮಂಡಲ ಪೂಜೆ ಆಗಿ ಅನ್ನದಾನ, ಬೆಳಿಗ್ಗೆ ಒಂದು ಅನ್ನದಾನ ಇರುತ್ತೆ, ಮಧ್ಯಾಹ್ನ ಸಮೇತ ಒಂದು ಅನ್ನದಾನ ಇರುತ್ತೆ, ಬೆಳಿಗ್ಗೆನೂ ಸಮೇತ ಈ ಅನ್ನದಾನವನ್ನು ನೀಡಿ ವರ್ಷ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಎಂತ ಇವಾಗ ಎಲ್ಲ ನಮ್ಮ ಊರಿನ ಎಲ್ಲ ಜನರು ಆದರೂ, ನನ್ನ ಸ್ನೇಹಿತರಾದರೂ, ಇರೋ ಕಾರ್ಮಿಕ ಎಲ್ಲ ಜನರು ನಾವು ಏನು ಕೇಳಿದರು ಏನೂ ಆಗಿ ಅವ್ರ ಹತ್ರ ಇದು ಕೊಡಿ, ಅಕ್ಕಿ ಕೊಡಿ, ಕಾಳು ಕೊಡಿ, ದುಡ್ಡು ಕೊಡಿ ಅಂದರೆ ಯಾವುದಕ್ಕೂ ನಮ್ಮ ಈ ಊರಿನ ಎಲ್ಲ ಜನರು ನಮಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ಇನ್ನು ಮುಂದಕ್ಕೂ ಇರುವ ವರ್ಷಕ್ಕೂ ಇದೇ ಥರ ನಮಗೆ ಒಂದು ಸಪೋರ್ಟ್ ಮಾಡಿ ಈ ಒಂದು
ಕೆಲಸವನ್ನು ನಾವು ನಿನ್ನೆ ದಿನ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಶುರು ಮಾಡಿ ಇವತ್ತು ನಾವು 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತು ಸಂಜೆ ಪಡಿಪೂಜೆ ನಂತರ ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿ ಹಾಗೂ ನಮ್ಮ ಪಕ್ಕದ ಊರವರು ಮತ್ತು ನಮ್ಮಿದೆಲ್ಲ ಸ್ನೇಹಿತರು ನಾವು ಒಗ್ಗೂಡಿ ಇವತ್ತು ಈ ಉತ್ಸವವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ಸಾಯಂಕಾಲ ಇವಾಗ ಅನ್ನದಾನ ಕಾರ್ಯಕ್ರಮ ಇರ್ತದೆ. ಹಾಗೆ ಇನ್ನು ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಎಂದು ಆಶಿಸ್ತೇನೆ. ಮೆರವಣಿಗೆ ಚೆಕ್ಪೋಸ್ಟ್ವರೆಗೆ ಸಾಗಿ ಚಾಮುಂಡಿ ಮಾಳದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಭಜನಾ ಮಂದಿರದಲ್ಲಿ ಅಂತ್ಯಗೊಂಡಿತು. 18 ಪಡಿಪೂಜೆ ಮಹಾಪೂಜೆ ನಡೆಯಿತು. ಬಂಡಲ ಪೂಜಾ ಮಹೋತ್ಸವ ಅಂಗವಾಗಿ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕೊಡಗು ಚಾನಲ್ ನ್ಯೂಸ್ ಕಿಶೋರ್ ಕುಮಾರ್ ಶೆಟ್ಟಿ.